ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದ ರಂಗಮಂದಿರ ಹತ್ತಿರವಿರುವ ಬಾಲಿ ಆಸ್ಪತ್ರೆಯಲ್ಲಿ ನೂತನವಾಗಿ ವಿಜಯಶ್ರೀ ಆಸ್ಪತ್ರೆಯನ್ನ ಡಾಕ್ಟರ್ ಸಚಿನ್ ಪಾಟೀಲ್ ಅವರ ಮಾಲೀಕತ್ವದ ಆಸ್ಪತ್ರೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಬಸವಲಿಂಗ ಪಟ್ಟದೇವರು ಉದ್ಘಾಟಿಸಿದ್ದರು. ಮೇ 5ರಿಂದ 17ರ ತನಕ ಪ್ರತಿ ಮನೆಗೆ ತೆರಳಿ ಸರ್ಕಾರಿ ನೌಕರರು ಜಾತಿ ಗಣತಿ ಪ್ರಾರಂಭಿಸಿದ್ದಾರೆ. ಮೂಲ ಜಾತಿಯ ನಿಖರ ಮಾಹಿತಿ ನೀಡಿ ಒಳ ಮೀಸಲಾತಿ ಸೌಲಭ್ಯ ಪಡೆಯಿರಿ. ಸೂರ್ಯವಂಶಿ. ಸರ್ಕಾರಿ ಭೂಮಿ ಉಳಿಸಿ ರಕ್ಷಿಸಲು ವಿಫಲರಾದ ಅಧಿಕಾರಿಗಳ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿ ಧರಣಿ ಸತ್ಯಾಗ್ರಹದ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು. ಅಕ್ರಮ ಮದ್ಯ ಮಾರಾಟ ತಡೆಗೆ ಹೆಚ್ಚಿನ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸೂಚನೆ. ನಾಗಸೇನ ನಗರದಲ್ಲಿ ಬುದ್ಧವಿಹಾರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಥಾಗತ ಗೌತಮ್ ಬುದ್ಧರ 2569ನೇ ಜಯಂತ್ಯುತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಚಿಮ್ಕೂಡ್ ಗ್ರಾಮದಲ್ಲಿ ಮೇ 18ರಿಂದ ಮೇ 25ರವರೆಗೆ ಶ್ರೀ ಪಾಂಡುರಂಗ ಮಂದಿರದಲ್ಲಿ ಸಪ್ತಾಹ ಹಾಗೂ ಶ್ರೀ ಗ್ರಂಥರಾಜ ಜ್ಞಾನೇಶ್ವರಿ ಪಾರಾಯಣ ಸೋಹಾಳ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸುದ್ದಿಯ ವಿವರಗಳು. ಬೀದರ್ ನಗರದ ರಂಗಮಂದಿರ ಹತ್ತಿರವಿರುವ ಬಾಲಿ ಆಸ್ಪತ್ರೆಯಲ್ಲಿ ವಿಜಯಶ್ರೀ ಹೆಲ್ತ್ ಕೇರ್ ಆಸ್ಪತ್ರೆಯನ್ನ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ, ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್, ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬಿಲ್ದಾಳೆ, ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರಾದ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಡಾಕ್ಟರ್ ಸಚಿನ್ ಪಾಟೀಲ್ ಅವರ ಮಾಲೀಕತ್ವದ ಆಸ್ಪತ್ರೆಯನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ್ದರು. ಈ ಆಸ್ಪತ್ರೆಯಲ್ಲಿ ಒಪಿಡಿ, ಬಿಪಿ, ಶುಗರ್, ಥೈರಾಯ್ಡ್, ಡಯಾಬಿಟಿಸ್, ಅಲ್ಸರ್, ಸರ್ಜರಿ, ಒನ್ ಸ್ಟಾಪ್ ಟ್ರೀಟ್ಮೆಂಟ್ ಅನ್ನ ದೊರೆಯುತ್ತದೆ. ಕಡಿಮೆ ದರದಲ್ಲಿ ಉತ್ತಮ ರೀತಿಯ ಚಿಕಿತ್ಸೆಯನ್ನ ದೊರೆಯುತ್ತದೆ. ಹೊರ ರಾಜ್ಯ ಆಂಧ್ರ, ಮಹಾರಾಷ್ಟ್ರಕ್ಕೆ ಹೋಗದೆ ಇಲ್ಲೇ ಚಿಕಿತ್ಸೆ ನೀಡಲಾಗುತ್ತದೆ. ಹಾಗಾಗಿ ಎಲ್ಲರೂ ಬಂದು ಚಿಕಿತ್ಸೆಯನ್ನ ಪಡೆದುಕೊಳ್ಳಬೇಕೆಂದು ವಿನಂತಿಸಿದ್ದರು. ಈ ಸಂದರ್ಭದಲ್ಲಿ ಬಂದಂತಹ ಅತಿಥಿಗಳಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಿದರು. ಈ ಆಸ್ಪತ್ರೆಯನ್ನು ಸಚಿನ್ ಪಾಟೀಲ್ ಅವರ ತಾಯಿಯ ಹೆಸರಿನಲ್ಲಿ ಆಸ್ಪತ್ರೆಯನ್ನು ಆರಂಭಿಸಿದ್ದಾರೆ. ಅವರ ತಂದೆ ವಿಜಯ್ ಕುಮಾರ್ ಪಾಟೀಲ್ ಯರ್ನಳ್ಳಿ ಸಮಾಜ ಸೇವಕರು, ಜಿಲ್ಲಾ ಅನುದಾನಿತ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರ ಸಂಘದ ಜಿಲ್ಲಾಧ್ಯಕ್ಷರು ಆಗಿದ್ದಾರೆ. ಅವರ ಮಕ್ಕಳಾದ MBBS, MD ಜನರಲ್ ಮೆಡಿಸಿನ್ ಡಾಕ್ಟರ್ ಸಚಿನ್ ಪಾಟೀಲ್, ಅಭಿಯಂತರರಾದ ಕಿರಣ್ ಕುಮಾರ್ ಪಾಟೀಲ್, ಸಂಜನಾ ಪಾಟೀಲ್. ಈ ಕಾರ್ಯಕ್ರಮದಲ್ಲಿ ಹೆಡ್ಗಾಪುರ್ನ ಪೂಜ್ಯ ಶ್ರೀ ಶಿವಾಚಾರ್ಯರು, ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು, ಹೆಡ್ಗಾಪುರ್ನ ಧಾರಲಿಂಗ ಶಿವಾಚಾರ್ಯರು, KRE ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಪಾಟೀಲ್ ಅಸ್ತೂರ್, ಗುದ್ಗೆ ಆಸ್ಪತ್ರೆಯ ಹಿರಿಯ ವೈದ್ಯರಾದ ಚಂದ್ರಕಾಂತ್ ಗುದ್ಗೆ, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಬಾಬು ಫಾಲಿ, ಖ್ಯಾತ ಉದ್ಯಮಿಗಳಾದ ಜಯರಾಜ್ ಖಂಡ್ರೆ, ಬ್ರಿಮ್ಸ್ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್, DHO ಡಾಕ್ಟರ್ ಜ್ಞಾನೇಶ್ವರ್ ನಿರಗುಡೆ, ಬ್ರಿಮ್ಸ್ನ ಮೆಡಿಕಲ್ ಸೂಪ್ರಿಂಟೆಂಡೆಂಟ್ ಡಾಕ್ಟರ್ ಶಿವಯೋಗಿ S. ಬಾಲಿ, ಬಾಲಿ ಆಸ್ಪತ್ರೆ ಮಾಲೀಕರಾದ ವಿಜಯಲಕ್ಷ್ಮಿ ಬಾಲಿ, ಹಿರಿಯ ವೈದ್ಯರಾದ ಡಾಕ್ಟರ್ ವಿಜಯ್ ಕುಮಾರ್ ಕೋಟೆ. ಈ ಕಾರ್ಯಕ್ರಮದ ನಿರೂಪಣೆ ಸುರೇಶ್ ಸ್ವಾಮಿ ನೆರವೇರಿಸಿದ್ದರು. ಈ ಸಂದರ್ಭದಲ್ಲಿ ಹಲವು ಗಣ್ಯರು, ಮುಖಂಡರು, ಬೀದರ್ ಜನರಲ್ಲದೆ ಯರ್ನಳ್ಳಿಯ ಜನರು ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅಲ್ಲಿ ಹೆಡ್ ಮಾಸ್ಟರ್ ಅಂತ ತಿಳ್ಕೊಂಡಿದ್ದ, ಆದ್ರೆ ಅವ್ರ ಮನೆಗೆ ಡಾಕ್ಟ್ರಾಗಿ ಮಾಡ್ಯಾರ. ಎಲ್ಲರಿಗೆ ಅವರ ಮಗನಿಗೆ ಡಾಕ್ಟರ್ ಮಾಡಿ ಇವತ್ತು ಸಚಿನ್ ಪಾಟೀಲ್ ಅವರು ಬೀದರ್ದಲ್ಲಿ ಆರೋಗ್ಯ ಕೇಂದ್ರ, ಆರೋಗ್ಯದ ಹಾಸ್ಪಿಟಲ್ ಉದ್ಘಾಟನೆ ಆಯಿತು. ಅವರ ಯಶಸ್ವಿಯಾಗಲಿ, ಗುರು ಬಸವಣ್ಣವರ ಶ್ರೀರಕ್ಷೆ ಸದಾ ಇರಲಿ, ಚನ್ನಬಸವ ಪಟ್ಟದೇವರ ಆಶೀರ್ವಾದ ಇರಲಿ, ಎಲ್ಲ ಹೆಡ್ಗಾಪುರ ಪೂಜ್ಯರು ಇಲ್ಲಿ ಬಂದಿದ್ದಾರೆ, ಅವರ ಆಶೀರ್ವಾದ ಇರಲಿ ಅಂತ ಹಾರೈಸಿ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡಿ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಅತಿಥಿ ಗಣ್ಯರಿಗೂ, ಪೂಜ್ಯರಿಗೂ, ಪಾಲ್ಗೊಂಡಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ವೇದಿಕೆ ಮುಖಾಂತರ ಅನಂತ ಶರಣು ಶರಣಾರ್ಥಿ.
ಹಲೋ ಹಾಂ ಈ ಕಡೆ ಸರ್ ಹಲೋ ಒಂದು ಸೆಕೆಂಡ್ ಓಕೆ ಸರ್. ಭಗವಾನ್ ಬುದ್ಧ ಪೂರ್ಣಿಮಾ ಅವರ ಜನ್ಮ ತಾಳಿದಂಥ ದಿನ, ಇವತ್ತಿನ ಪವಿತ್ರ ದಿನದಂದು ಈ ಒಂದು ಕಾರ್ಯಕ್ರಮ ಇಕ್ಕಿದರೆ ಭಾಳ ಸಂತೋಷ. ಯಾಕಂದರೆ ವಿಶ್ವ ತುಂಬ ಭಗವಾನ್ ಬುದ್ಧರ ಜಯಂತಿ ಆಚರಣೆ ನಾವೆಲ್ಲರೂ ಮಾಡ್ತಾಯಿದ್ದೀವಿ. ಭಗವಾನ್ ಬುದ್ಧರು ಇಡೀ ವಿಶ್ವಕ್ಕೆ ಶಾಂತಿಯನ್ನು ನೆಲೆಸಿದರು, ಶಾಂತಿಯಾಗಿ ಇರಬೇಕಂತ ಹೇಳಿದಂಥ ಮಹಾನ್ ವ್ಯಕ್ತಿ ಭಗವಾನ್ ಬುದ್ಧರು. ಅದಕ್ಕೆ ಬಸವಣ್ಣವರಾಗಲಿ, ಬುದ್ಧವರಾಗಲಿ, ಅಂಬೇಡ್ಕರ್ ಅವರಾಗಲಿ ಇದನ್ನೇ ಇಡೀ ಮಾನವ ಕುಲಕ್ಕೆ ಹೇಳಿದರು. ಇವತ್ತಿನ ದಿನ ಮಾಡಿದ್ದಕ್ಕೆ ಭಾಳ ಸಂತೋಷ. ಹೆಚ್ಚಿನೇನು ಮಾತಾಡಲ್ಲ. ಹೆಂಗೆ ಉಸ್ತುವಾರಿ ಸಚಿವರು ಭಾಳ ಸವಿಸ್ತಾರಾಗಿ ಹೇಳಿದ್ದಾರೆ. ಕೋವಿಡ್ದಲ್ಲಿ ಏನಾಯಿತು, ಡಾಕ್ಟರ್ ಪ್ರಮುಖ ಪಾತ್ರ ಏನು, ಅವ್ರು ಏನು ಮಾಡಬೇಕು, ಅವ್ರು ಹೇಗಿರಬೇಕು, ಇದನ್ನೇ ಮತ್ತು ನಾನು ರಿಪೀಟ್ ಮಾಡಲಿಕ್ಕೆ ಹೋಗಲ್ಲ. ಅಷ್ಟೇ, ನಾವು ಇತ್ತೀಚಿನ ದಿನದಲ್ಲಿ ಕೆಲವು ಆಸ್ಪತ್ರೆ ನೋಡ್ತಾ ಇದ್ದೀವಿ. ಕೆಲವು ನಾವು ರೋಗಿ ಹೋಗ್ತೇವೆ, ಮತ್ತು ರೋಗಿಗೆ ಏನಾಗಿದೆ ಕೆಲವರು ಅನ್ಯತೆ ಭಾವಿಸ್ಬಾರ್ದು. ರೋಗಿಗಳಿಗೆ ಮೊದಲು ಏನಾಗಿದೆ ನಾವು ನೋಡಬೇಕು, ಅದರಿಂದ ಏನಾಗ್ತದೆ, ಅದರಿಂದ ಏನು ಬರ್ತದೆ ಅಂತ ಅದನ್ನು ನಾವು ಯಾರು ನೋಡಬಾರ್ದು. ಅದಕ್ಕೆ ಅವ್ನಿಗೆ ಹೆಂಗೆ ಟ್ರೀಟ್ಮೆಂಟ್ ಕೊಡಬೇಕು, ಹೆಂಗೆ ಕ್ಯೂರ್ ಮಾಡಬೇಕು, ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ನಮ್ಮ ಸಚಿನ್ ಅವರು ವಹಿಸಬೇಕು. ಯಾಕೆ ಇತ್ತೀಚಿನ ದಿನದಲ್ಲಿ ಹೆಚ್ಚಿನ ಕಾಯಿಲೆ ಅಂದರೆ BP, ಶುಗರ್. ಇವಾಗ ಜನರಲ್ ಮೆಡಿಸಿನ್ ಡಾಕ್ಟರ್ ನಾನು ಅನ್ಸಿದ್ದು ಹೆಚ್ಚಿನ ಪೇಷಂಟ್ಸ್ ಅವರೇ ಇರ್ತಾರೆ ಇತ್ತೀಚಿನ ದಿನದಲ್ಲಿ. ಯಾಕೆ ಎಲ್ಲರಿಗೆ ಟೆನ್ಷನ್ ಲೈಫ್ ಆಗಿ, ಯಾರಿದ್ರು ಬ್ಯುಸಿ, ಟೆನ್ಷನು ಇದೆ ಅಂತ ನಾವೆಲ್ಲರೂ. ಮತ್ತು ಎಲ್ಲರಿಗೆ ಟೆನ್ಷನ್ ಯಾವುದು, ಮೊಬೈಲ್ ಅದ ಸಂಘಟಿಸಿದೆ. ಅದು ಇತ್ತಂದ್ರೆ ಇವೆರಡು ಬರ್ತವೆ. ಅವೆರಡು ಬಂದು ಶುಗರ್ BP ಬಂದೇ ಬರ್ತಾವೆ. ಅದಕ್ಕೆ ಡಾಕ್ಟ್ರುಗಳ ಬಳಿ, ಜನರಲ್ ಮೆಡಿಸಿನ್ ಬಳಿ ಭಾಳ ಜನ ಹೋಗ್ತಾರೆ. ಅದಕ್ಕೆ ಅವ್ರು ಆದಷ್ಟು ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು, ಮಾತಿಲಿಂದೇ ಅದ ಬಿಮಾರಿ ಕಡಿಮೆ ಆಗ್ತಾವೆ. ನಿಜವಾಗ್ಲೂ ಒಂದು ಒಳ್ಳೆ ರೀತಿಯಿಂದ ಹಾಸ್ಪಿಟಲ್ ಓಪನ್ ಆಗಿದೆ. ಬೀದರ್ ಡಿಸ್ಟ್ರಿಕ್ನಲ್ಲಿ ಸುಮಾರು ಹಾಸ್ಪಿಟಲ್ ಒಂದು 10 ಇಯರ್ಸ್ನಲ್ಲಿ ಸುಮಾರು ಹಾಸ್ಪಿಟಲ್ ಓಪನ್ ಆಗಿದೆ. ಆದರೂ ಎಲ್ಲರದು ಏನೇನಿದೆ ಅಂದರೆ ಪಬ್ಲಿಕ್ಗೆ ಸೇವಾ ಮಾಡಬೇಕಂತ. ನಿಜವಾಗ್ಲೂ ಸ್ವಲ್ಪ ಸೇವಾ ಜೊತೆಗೆ ನಿನ್ನೆ ನಾನು ಒಂದು ಲೈಫ್ ಲೈನ್ ಹಾಸ್ಪಿಟಲ್ ಓಪನಿಂಗ್ ಹೋಗಿದ್ದೇನೆ. ಅಲ್ಲಿ ನಮ್ಮ ಬೀದರ್ ಡಿಸ್ಟ್ರಿಕ್ಟು ಇಡೀ ಸ್ಟೇಟ್ನಲ್ಲಿ 3ನೇ ರ್ಯಾಂಕ್ ಬಂದಿದೆ. ಏನಂತ, ಸಿಸರಿನ್ ಜಾಸ್ತಿ ಆಗ್ತಿದೆ ಅಂತ. ನಿನ್ನೆ ಹಾಸ್ಪಿಟಲ್ನಲ್ಲಿ 3rd कर्नाटक स्टेट में 3rd नंबर है हॉस्पिटल बीदर डिस्ट्रिक्ट जिसमें ज़्यादा सिजेरियन होते हैं. तो ये बहुत ही गलत बात है. डॉक्टर्स उसके लिए मैं डिस्ट्रिक्ट इंचार्ज मिनिस्टर बात किया है, इमीडिएट इसकी इंक्वायरी करा रहे हैं कौन से हॉस्पिटल में कितना सिजेरियन. ये हेल्थ के ऊपर बहुत इफेक्ट है, वुमेन्स के लिए बहुत बड़ा इफेक्ट है. वो तो लोग भूल जाते होंगे डिलीवरी होने का बच्चे की खुशी में, मगर उनकी लाइफ में उसकी बॉडी पे बहुत बड़ा इफेक्ट हो जाता है फ्यूचर में. तो BHO है, डॉक्टर्स है, इसके बारे में ज़्यादा पता है. तो कि किस लिए है, और मैं भी एक टेस्ट किया हूँ. बहुत बड़े हॉस्पिटल में एक मेरे पास पेशेंट आया था, उस मुझसे बात किया, जाके हॉस्पिटल में एडमिट हुआ हूँ. वहाँ पे 50,000 डिमांड करे, उसको नहीं सिजरिंग नहीं करना है बोल के. मैं बोला इमीडिएट तुम यहाँ से ओल्ड हॉस्पिटल जाओ, वन ऑफ द बेस्ट डिलीवरीज हो रहे, फ्री करा के देता बोल. जब वो वापस जा रहे तो उसको रुका के 15,000 लेके नॉर्मली डिलीवरी करे विथ इन 4-5 आवर्स में. ये सिस्टम सेम हॉस्पिटल 50,000 जो सिजरिंग करना ही बोल के बोल रहे थे. तो ये सिस्टम बीदर में अगर हो रहा है तो ठीक बात नहीं है. उसके लिए सीरियस रहेंगे. और हम सब खुदा को बीदर में खासकर ज़्यादा हमारे डिस्ट्रिक्ट में, मैं समझता हूँ मैं 20 ईयर से
बीदर डिस्ट्रिक्ट के हर एक के पास मिला हूँ, देखा हूँ। इतना प्यार, इतना विश्वास है कि जनता में कहीं दूसरे डिस्ट्रिक्ट में इतना मिलता नहीं। ವಿಜಯಶ್ರೀ ಹೆಲ್ತ್ ಕೇರ್ ಅಂತೇಳಿ ರಂಗಮಂದಿರ ಪಕ್ಕ ಹೊಸ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದೇವೆ. ಇಲ್ಲಿ ಎಲ್ಲ ಥರದ ಪೇಷಂಟ್ಗಳನ್ನು ನಾವು ನೋಡುತ್ತೇವೆ. BP, ಶುಗರ್, ಥೈರಾಯ್ಡ್, ಡಯಾಬಿಟೀಸ್, ಈವನ್ ಸರ್ಜರಿ, ಹರ್ನಿಯಾ, ಅಲ್ಸರ್ ಏನೇ ಥರ ಇದ್ದರೂ ಎಲ್ಲದಕ್ಕೂ ಒನ್ ಸ್ಟಾಕ್ ಟ್ರೀಟ್ಮೆಂಟ್ ಅಂತೇಳಿ ವಿಜಯಶ್ರೀ ಹೆಲ್ತ್ ಕೇರಲ್ಲಿ ಎಲ್ಲ ಏರ್ಪಾಡುಗಳನ್ನು ಮಾಡಿದ್ದೇವೆ. ಸೊ ಎಲ್ಲ ಬಡ ಜನಗಳಿಗೆ, ಕಷ್ಟಗಳಿಗೆ ಕಮ್ಮಿ ದುಡಿಯಲ್ಲಿ ಚಿಕಿತ್ಸೆ ಮಾಡಬೇಕೆಂಬುದು ಒಂದೇ ಉದ್ದೇಶದಿಂದ ಬೀದರ್ ಜನತೆಗೆ ಸಹಾಯ ಆಗಲಿ ಅಂಥೇಳಿ ನಾವು ಬೀದರ್ ಜನತೆಗೆ ಈ ಹಾಸ್ಪಿಟಲನ್ನು ಓಪನ್ ಮಾಡಿದ್ದೇವೆ. ಹಾಗಾಗಿ ಎಲ್ಲರೂ ಬಂದು ನಮ್ಮ ಸೇವೆಯನ್ನು ಸ್ವೀಕರಿಸಿ ನಮಗೆ ಶುಭ ಹಾರೈಸಿ ಎಂದು ಕೇಳಿಕೊಳ್ತೇನೆ. ಆದಂಥ ಸಚಿನ್ ಪಾಟೀಲ್ ಅವರು MBBS MD ಮಾಡಿ ಜನರಲ್ ಮೆಡಿಷನ್ ಆಗಿ 2 ತಿಂಗಳಾಗಿದೆ. ಅವರು ಇಚ್ಛೆ ಏನಿತ್ತು ಅಂದ್ರೆ ನಾ ಸ್ವಂತ ಹಾಸ್ಪಿಟಲ್ ತೆಗಿಬೇಕು ಅಂತ ಹೇಳಿತ್ತು. ಅವರು ವಿಜಯಶ್ರೀ ಇಟ್ಟು ಅಂತ ನನಗೂ ಗುರ್ತಿರ್ತಿಲ್ಲ. ಅವರು 2-3 ದಿವಸ ನಾವೇನು ಹೇಳಿದ್ದೀವಿ, ನಾವು ಪೈಪ ಹೆಸರು ಹೇಳಿದ್ರು ಇಬ್ಬರು ಅಣ್ಣ ತಮ್ಮರು ಕಲಿತು ಇಲ್ಲ ಪಪ್ಪ ನಾವು ವಿಜಯಶ್ರೀ ಅಂತ ಫೈಲ್ ಮಾಡಿದ್ವಿ, ವಿಜಯಶ್ರೀ ಅಂತ ಮಾಡ್ತೀವಿ. ಮತ್ತು ಈ ಕಾರ್ಯಕ್ರಮ ನನಗೆ ಗ್ರ್ಯಾಂಡ್ ಮಾಡಬೇಕಾದ ಈಶ್ವರ ಖಂಡ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೇಳಬೇಕು, ಅಲ್ಲಿ ಪದ ಮಾಡ್ತಂತೆ. ಇಷ್ಟೆಲ್ಲ ನನಗೆ ಇಷ್ಟೆಲ್ಲ ನಮಗೆ ಬಂಧು ಬಳಗದ ಬೊಂಬುಡ್ಗಿ ಇರ್ಬೋದು, ಎರಡನೇ ಇರ್ಬೋದು, ಅದ್ದಿರ್ಬೋದು, ನಮಗೆ ಇಷ್ಟೆಲ್ಲ ಜನರ ಆಶೀರ್ವಾದ ಆದರೆ ನಮ್ಮದು ಅತ್ತಿಮ ಹೊಂದಿರ ಮನಿತ ಅಂತ ಬೊಂಬುಡ್ಗಿ ಪಾಟೀಲರು ಹಾಗೂ ನಮ್ಮ ತಾಯಿ ತಂದೆ ಅದು ನನ್ನ ಅಣ್ಣ ತಮ್ಮರು ಎಲ್ಲರ ಆಶೀರ್ವಾದ ನಮ್ಮ ಮಗ MBBS MD ಮಾಡಿ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಮುಂದೆ 1 ದಿಗಂಬರ ಮಾಣಿಕೇಶ್ವರ ಶಕ್ತಿ ಅದ. ಆ ಮುತ್ತೆಯರ ಆಶೀರ್ವಾದದಿಂದ ಇವತ್ತು ನನ್ನ ಮಗ ಡಾಕ್ಟರ್ MBBS MD ಮಾಡ್ಯಾನ. ಆರ ಕಡೆಯಿಂದ ಈಶ್ವರ ಖಂಡ್ರೆ ಅವ್ರು ಬಂದು ಉದ್ಘಾಟನೆ ಮಾಡಿದ ಕಡೆಯಿಂದ ನಮ್ಗೆ ಭಾಳ ಖುಷಿಯಾಗ್ಯದ. ಬಸ್ಲಿಂಗ್ ಪಡೆದವ್ರು ಇರಲಿ, ಯಡಗಪ್ಪರ ಅಪ್ಪವ್ರು ಇರಲಿ, ಎಲ್ಲ ಬಂದಂಥ ಮಾನ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಪರಿಶಿಷ್ಟ ಜಾತಿಯ 101 ಜಾತಿಯವರು ನಿಮ್ಮ ಮೂಲ ಜಾತಿಯ ನಿಖರ ಮಾಹಿತಿ ನೀಡುವ ಮೂಲಕ ಒಳ ಮೀಸಲಾತಿ ಸೌಲಭ್ಯ ಪಡೆಯಬೇಕೆಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯ ಉಪಾಧ್ಯಕ್ಷ ದತ್ತು ಸೂರ್ಯವಂಶಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಒಳ ಮೀಸಲಾತಿ ಜಾರಿಗಾಗಿ ನಿಖರವಾದ ದತ್ತಾಂಶವನ್ನು ಸಂಗ್ರಹಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವತಿಯಿಂದ ಮೇ 5ರಿಂದ 17ರ ತನಕ ಪ್ರತಿ ಮನೆಗೆ ತೆರಳಿ ಸರ್ಕಾರಿ ನೌಕರರು ಜಾತಿ ಗಣತಿ ಪ್ರಾರಂಭಿಸಿದ್ದಾರೆ. ಹಾಗಾಗಿ ಒಳ ಮೀಸಲಾತಿ ಸೌಲಭ್ಯವನ್ನು ಪಡೆಯಲು ರಾಜ್ಯದ 101 ಪರಿಶಿಷ್ಟ ಜಾತಿಯವರು ತಮ್ಮ ಮೂಲ ಜಾತಿಗಳಾದ ಮಾದಿಗ, ಹೊಲೆಯ, ಸಮಗಾರ, ಡೋಹಾರ, ಮಚ್ಚಿಗಾರ, ಭೋವಿ, ಲಂಬಾಣಿ, ಕೊರಚಿ, ಕೋರ್ಮಾ ಇತ್ಯಾದಿಯಾಗಿ ವಿವರವನ್ನು ಸ್ಪಷ್ಟವಾಗಿ ತಿಳಿಸಬೇಕೆಂದು ಅವರು ಹೇಳಿದ್ದರು. ಕಾಂಕ್ಷಿ ರಾಮ್ಜಿ ಅವರು ಹೇಳುವ ಪ್ರಕಾರ ಯಾರ ಜನಾಂಗವು ಎಷ್ಟಿದೆಯೋ ಅವರಿಗೆ ಅಷ್ಟು ಅಧಿಕಾರದಲ್ಲಿ ಪಾಲು ಸಿಗಬೇಕು ಎಂಬ ಅವರ ಧ್ಯೇಯವಾಕ್ಯವನ್ನು ರುಜುವಾತುಪಡಿಸಲು ಈ ಒಳ ಮೀಸಲಾತಿ ಸಮೀಕ್ಷೆ ಕಾರ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದರು. ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ರಾಜ್ಯ ಸರ್ಕಾರವು ಇನ್ನೂ ಸಾಕಷ್ಟು ರೀತಿಯಲ್ಲಿ ಇದನ್ನು ಪ್ರಚಾರಪಡಿಸಬೇಕಿತ್ತು. ಪ್ರಾರಂಭದಲ್ಲಿ ಸಮೀಕ್ಷೆ ಕಾರ್ಯದಲ್ಲಿ ತಾಂತ್ರಿಕ ದೋಷದಿಂದ ಅಡಚಣೆ ಉಂಟಾಗುತ್ತಿದ್ದು, ಈಗ ಅದು ಬಗೆಹರಿದಿದ್ದು ಆದಷ್ಟು ಬೇಗ ಈ ಕಾರ್ಯವು ಪೂರ್ಣಗೊಳಿಸಬೇಕಿದೆ. ಪರಿಶಿಷ್ಟರು ತಮ್ಮ ಸಂವಿಧಾನಿಕ ಹಕ್ಕು ಗಿಟ್ಟಿಸಿಕೊಳ್ಳಲು ಇದು ಬಹಳ ಮುಖ್ಯವಾಗಿದೆ. ಸಮೀಕ್ಷೆಗಾಗಿ ಮನೆಗೆ ಬರುವ ಅಧಿಕಾರಿಗಳಿಗೆ ಸಹಕರಿಸಿ 42 ರೀತಿಯ ಮಾಹಿತಿಗಳನ್ನು ಪರಿಪೂರ್ಣವಾಗಿ ಒದಗಿಸಿ ಒಳ ಮೀಸಲಾತಿ ಜಾರಿಗಾಗಿ ಕೈಜೋಡಿಸಬೇಕೆಂದು ಸೂರ್ಯವಂಶಿ ಕರೆ ಕೊಟ್ಟರು. ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಕೋಟೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸತ್ಯದೀಪ್ ಹಾವ್ನೂರ್, ರಾಜ್ಯ ಕಾರ್ಯದರ್ಶಿ ಜೆ ಆಸ್ಕರ್, ಜಿಲ್ಲಾ ಸಂಯೋಜಕ ಶಾದ್ರಕ್ ವಿ ಸೀತಾಳ್ಗೇರ, ಜಿಲ್ಲಾಧ್ಯಕ್ಷ ಯೋಹಾನ್ ವಿ ಡಿಸೋಜಾ, ಜಿಲ್ಲಾ ಉಪಾಧ್ಯಕ್ಷ ಗುಣವಂತ್ ಸಿಂಧೆ, ಬೀದರ್ ದಕ್ಷಿಣ ಕ್ಷೇತ್ರದ ಅಧ್ಯಕ್ಷ ಉಮೇಶ್ ಗುತ್ತೇದಾರ್, ಬೀದರ್ ಉತ್ತರ ಕ್ಷೇತ್ರದ ಅಧ್ಯಕ್ಷ ಸಲೋಮೆನ್ ಮಿರಾಗಂಜ್, ಜಿಲ್ಲಾ ಸಮಿತಿ ಸದಸ್ಯರಾದ ವಿಜಯಕುಮಾರ್ ಧಾಗೆ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಒಳ ಮೀಸಲಾತಿಗೋಸ್ಕರ ಏನು ಪರಿಶಿಷ್ಟ ಜಾತಿಯ ಏನು ಸಮೀಕ್ಷೆ ಕಾರ್ಯ ನಡೆದಿದೆ, ಆ ಕಾರ್ಯಕ್ಕೋಸ್ಕರ ನಾವು ಹೆಚ್ಚಿನ ಪ್ರಚಾರ ಮಾಡಿ ಈ ಪರಿಶಿಷ್ಟ ಜಾತಿಯಲ್ಲಿ 101 ಪರಿಶಿಷ್ಟ ಜಾತಿಯ ಬಂಧುಗಳಿಗೆ ಒಂದು ಮನವಿ ಮಾಡಿ ಅವರ ಮೂಲ ಜಾತಿ ಹೆಸರನ್ನು ಹೇಳಿ ತಮ್ಮ ಮೀಸಲಾತಿಯನ್ನು ಸೌಲಭ್ಯ ಪಡೆಯಬೇಕಂತೇಳಿ ನಮ್ಮ ಗುರಿ. ಇವಾಗ ಭಾಳಷ್ಟು ಸ್ವಲ್ಪ ತೊಂದರೆ ಆಗ್ತಾಯಿದೆ. ಯಾಕಂದ್ರೆ ಸರ್ವರ್ ಪ್ರಾಬ್ಲಮ್ ಕೂಡ ಸಮೀಕ್ಷೆಯಲ್ಲಿ ಆಗ್ತಾಯಿದೆ ಅಂತ ಕೇಳಿಬಂದಿದೆ. ಹಾಗಾಗಿ ಈ ಯಾವುದೇ ತೊಂದರೆ ಬರಲಾರ್ದಂಗೆ ಸರ್ಕಾರ ನೋಡಿಕೊಳ್ಬೇಕು. ಮತ್ತು ನಮ್ಮಲ್ಲಿ ಇದ್ದಂಥ ಈ 101 ಉಪಜಾತಿಗಳು ಸಮೀಕ್ಷೆಗೆ ಬಂದಂಥ
ಏನು ಟೀಚರ್ಸ್ ಇದ್ದಾರಾ, BLO ಇದ್ದಾರಾ, ಯಾರಾದರೂ ಬಂದರೆ ಅವರಿಗೆ ಸರಿಯಾಗಿ ಸಹಕಾರ ಮಾಡಿ ತಮ್ಮ ತಮ್ಮ ಮೂಲ ಜಾತಿಯನ್ನು ಸ್ಪಷ್ಟವಾಗಿ ಬರೆಸಬೇಕು. ಈ ಮೂಲ ಜಾತಿಯನ್ನು ಬರೆದಿದ್ದರೆ ಮಾತ್ರ ನಮಗೆ ನಮ್ಮ ಅಂಕಿ ಸಂಖ್ಯೆ ಎಷ್ಟಿದೆ ಯಾವ ಜಾತಿದಂತ ದೃಢಪಡಿಸುತ್ತಾರೆ. ಏನು ಇವಾಗ ಸರ್ಕಾರದಿಂದ ಏನು ದತ್ತಾಂಶವನ್ನು ಏನು ಈಗ ಸಮೀಕ್ಷೆ ಮುಖಾಂತರ ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಅವ್ರು ಏನೇನು ಪ್ರಶ್ನೆ ಕೇಳ್ತಾರೆ, 42 ಪ್ರಶ್ನೆಗಳನ್ನು ಏನವ, ಆ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ನಮ್ಮ ಏನು ಪರಿಶಿಷ್ಟ ಜಾತಿ 101 ಜಾತಿಗಳಿದ್ದಾರೆ ಅವರು ಸರಿಯಾಗಿ ಅವರಿಗೆ ಉತ್ತರ ಕೊಡಬೇಕು. ತಮ್ಮ ತಮ್ಮ ಶಿಕ್ಷಣ ಮಟ್ಟ ಆಗಲಿ, ರಾಜಕೀಯ ಆಗಲಿ, ಮನೆ ಆಗಲಿ, ಏನೇನಿದೆ ಆ 42 ಪ್ರಶ್ನೆಗಳು ಏನಿವೆ ಅದಕ್ಕೆಲ್ಲ ಅವರು ಪ್ರಶ್ನೆಯನ್ನು ಉತ್ತರ ಕೊಟ್ಟು ತಮ್ಮ ಸಮೀಕ್ಷೆಯನ್ನು ಮಾಡಿಕೊಳ್ಬೇಕು. ಒಂದು ವೇಳೆ ಸಮೀಕ್ಷೆಯಿಂದ ಹೊರಗಾದರೆ ಅವರಿಗೆ ತೊಂದರೆ ಆಗ್ತದೆ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಅವರು ಯಾವ ಜಾತಿಗೆ ಸೇರಿದಾರೆ ಅಂತ ಹೇಳಿ ಅದು ದೃಢಪಡಿಸ್ಲಿಕ್ಕೆ ಸ್ವಲ್ಪ ತೊಂದರೆ ಕೂಡ ಉಂಟಾಗ್ಬೋದು. ಮತ್ತು ಇವಾಗ ಬೇರೆ AK AD ಆದಿ ದ್ರಾವಿಡರೆಲ್ಲ ನಂಬಲ್ಲಿ ಇಲ್ಲ, ಅವ್ರು ಬೇರೆ ಕಡೆ ಇದ್ದಾರೆ, ಅಲ್ಲಿ ಅವ್ರು ಬರೆಸ್ತಾರೆ. ನಂಬಲ್ಲಿ ಇರತಕ್ಕಂಥ ಏನು ಉಪಜಾತಿಗಳು ಅವ ಅವರು ಮಾತ್ರ ತಮ್ಮ ಮೂಲ ಜಾತಿ ಮರೆಯಲಾರದೇನೆ ಏನು ಹರಿಜನು ಅದು ಇದು ಅಂತ ಬರೆದು ಮತ್ತು ಗೊಂದಲ ಉಂಟು ಮಾಡೋಕ್ಕಿಂತ ಅವ್ರು ಮಾದಿಗಿದ್ದಾರ, ಹೊಲ್ಯಾರಿದ್ದಾರ, ಸಮಗಾರಿದ್ದಾರ, ಡಾರ್ಯಾರಿದ್ದಾರ, ಕೊರ್ಷ ಇದ್ದಾರ, ಕೊರ್ಮ ಇದ್ದಾರ, ಏನು ಇಂಥ ಏನು ಜಾತಿಗಳಿದ್ದಾರೆ, ಮಂಗೋರಾಡಿ ಇದ್ದಾರ, ಅವರೆಲ್ಲ ತಮ್ಮ ತಮ್ಮ ಜಾತಿಗಳನ್ನು ಹೇಳಿ ಅವರು ತಮ್ಮ ಮೂಲ ಜಾತಿ ಯಾವುದು ಜಾತಿಗೆ ಸೇರ್ತಾರೆಂಬುದು ಕೂಡ ಅವ್ರು ಹೇಳಬೇಕಂತೇಳಿ ಅವರಿಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ವಿನಂತಿಸುತ್ತೇವೆ. ಬೀದರ್ ತಾಲೂಕಿನಲ್ಲಿ ಬಹುತೇಕವಾಗಿ ಸರ್ಕಾರಿ ಭೂಮಿ ಭೂಮಾಫಿಯಾಗಳು ಒತ್ತುವರಿ ಮಾಡಿ ತನ್ನ ಕಬ್ಜೆಯಲ್ಲಿ ಇಟ್ಟುಕೊಂಡಿರುತ್ತಾರೆ ಮತ್ತು ಸರ್ಕಾರಿ ಭೂಮಿಯ ಹತ್ತಿರ ಪಟ್ಟ ಭೂಮಿಯನ್ನು ಖರೀದಿ ಮಾಡಿ ನಿವೇಶನಗಳನ್ನು ಹಾಕಿ ಪಕ್ಕದಲ್ಲಿರುವ ಸರ್ಕಾರಿ ಭೂಮಿ ಮತ್ತು ಪಟ್ಟ ಭೂಮಿ ಸೇರಿಸಿಕೊಂಡು ಕಳ್ಳಮಾರ್ಗದಿಂದ ನಗರಸಭೆ ಹಾಗೂ ಗ್ರಾಮ ಪಂಚಾಯತಿಯ ಮೂಲಕ ನಿವೇಶನಗಳನ್ನು ಖಾತೆಗಳನ್ನು ಮಾಡಿಕೊಳ್ಳುತ್ತಿರುವುದು ಜಗಜ್ಜಾಹೀರಾತಾಗಿದೆ. ಆಯಾ ತಹಶೀಲ್ದಾರರುಗಳಿಗೆ ಸರ್ಕಾರಿ ಭೂಮಿ ಉಳಿಸಿ ರಕ್ಷಿಸಿ ಮತ್ತು ಸುತ್ತುಗೋಡೆ ನಿರ್ಮಿಸಿ ಗುರುತಿಸಬೇಕೆಂದು ಸರ್ಕಾರದ ಸ್ಪಷ್ಟವಾದ ಸುತ್ತೋಲೆ ಮತ್ತು ನಿರ್ದೇಶನ ಇರುತ್ತದೆ. ಆದರೆ ಬೀದರ್ ತಹಶೀಲ್ದಾರರು ಸರ್ಕಾರಿ ಭೂಮಿ ಉಳಿಸದೆ ಭೂಮಾಫಿಯಾ ಜೊತೆಯಲ್ಲಿ ಸೇರಿಕೊಂಡು ಬೀದರ್ ತಾಲೂಕಿನ ಹಮಿಲಾಪುರ ಗ್ರಾಮದ ಸರ್ವೆ ನಂಬರ್ 95 ಮತ್ತು 96 ಸರ್ಕಾರಿ ಭೂಮಿ ಕಬ್ಜೆ ಮಾಡಿಕೊಂಡು ಸುತ್ತುಗೋಡೆ ಹಾಗೂ ಟೀನ್ ಶೆಡ್ಗಳು ನಿರ್ಮಿಸಿಕೊಂಡಿರುವ ಭೂ ಬಳಕೆದಾರರಾದ ಶೇಖ್ ಜಾನಿ ಪಟೇಲ್ ಅಲಿಯಾ ಶೇಖ್ ಜಿನಾಮಿಯಾ ಎಂಬಾತನಿಗೆ ಸಹಕರಿಸುತ್ತಿರುವುದು ಕಂಡು ಬಂದಿರುತ್ತದೆ. ಕೂಡಲೇ ಇಂತಹ ಬೇಜವಾಬ್ದಾರಿ ತಹಸೀಲ್ದಾರರವರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕೆಂದು ತಿಳಿಸಿದರು. ಸದರಿ ಜಾನಿ ಪಟೇಲ್ ರವರು ಸರ್ಕಾರಿ ಭೂಮಿ ಅತಿಕ್ರಮಣ ಮಾಡಿರುತ್ತಾರೆಂದು ಸುಮಾರು 2021ರಿಂದ ಇಲ್ಲಿಯವರೆಗೆ ಮನವಿ ಪತ್ರ ಸಲ್ಲಿಸಿದ್ದರೂ ತಹಸೀಲ್ದಾರರು ಹೆಸರೇ ಮಾತ್ರ ತನಿಖೆ ನೋಟಿಸ್ ನೀಡಿರುವುದಾಗಿ ಹೇಳಿ ಕಾಲಹರಣ ಮಾಡುತ್ತಿದ್ದಾರೆ ಮತ್ತು ಅತಿಕ್ರಮಣ ಮಾಡಿದ ಭೂಮಿ ಸರಾಸರಿ ವಿಸ್ತೀರ್ಣ 3 ಎಕರೆಗೆ ಮೇಲ್ಪಟ್ಟು ಆಗಿರುತ್ತದೆ. ಆದರೆ ಬೀದರ್ ತಹಸೀಲ್ದಾರರು ಹಾಗೂ ಭೂಮಾಪಕರಾದ ನಾಗರಾಜ್ ತಾಳ್ಗಟ್ಟೆ ಅವರು ಸರ್ವೆ ಸ್ಕೆಚ್ ಮಾಡಿ ಸರ್ವೆ ನಂಬರ್ 95ರಲ್ಲಿ 21 ಗುಂಟೆ ಹಾಗೂ ಸರ್ವೆ ನಂಬರ್ 96ರಲ್ಲಿ 1 ಎಕರೆ 2 ಗುಂಟೆ ಜಮೀನು ಒತ್ತುವರಿಯಾಗಿದೆ ಎಂದು ಭೂಮಾಪಕರು ತಿಳಿಸಿ ಜಾನಿ ಪಟೇಲ್ ರವರ ಪರವಾಗಿ ಸ್ಕೆಚ್ ನೀಡಿರುವುದು ಕಂಡುಬರುತ್ತದೆ. ಜಾನಿ ಪಟೇಲ್ ತಂದೆ ಮೆಹಬೂಬ್ ಪಟೇಲ್ ಭೂಮಾಫಿಯಾ ಆದ ಇವರು ಸರ್ವೆ ನಂಬರ್ 94ರಲ್ಲಿ ಇರುವ 4 ಎಕರೆ 38 ಗುಂಟೆ ವಿಸ್ತೀರ್ಣದ ಜಮೀನು ನಿವೇಶನಕ್ಕಾಗಿ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಲ್ಲಿ ವಿನ್ಯಾಸ ನಕ್ಷೆ ಅನುಮೋದನೆ ಪಡೆದು ಪಕ್ಕದಲ್ಲಿರುವ ಸರ್ವೆ ನಂಬರ್ 95 ಮತ್ತು 96ರ ಸರ್ಕಾರಿ ಜಮೀನನ್ನು ಕಬ್ಜೆ ಮಾಡಿಕೊಂಡಿರುವುದು ಬೀದರ್ ತಹಸೀಲ್ದಾರರ ಗಮನಕ್ಕೆ ಬಂದರೂ ಕೂಡ ಇಲ್ಲಿಯವರೆಗೆ ಒತ್ತುವರಿಯಾದ ಸರ್ಕಾರಿ ಭೂಮಿ ತೆರವು ಕಾರ್ಯಾಚರಣೆ ಮಾಡದೆ ಜಾಣಕರುಡರಂತೆ ವರ್ತಿಸುತ್ತಿರುವುದು ಖಂಡನೀಯವಾಗಿದೆ. ಕೂಡಲೇ ಇಂತಹ ಬೇಜವಾಬ್ದಾರಿ ತಹಸೀಲ್ದಾರರವರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸುತ್ತೇವೆ ಮತ್ತು ಕಬ್ಜೆಯಲ್ಲಿರುವ ಸರ್ಕಾರಿ ಭೂಮಿಯನ್ನು ತೆರವುಗೊಳಿಸಬೇಕೆಂದು ಆಗ್ರಹಿಸುತ್ತೇವೆ. ಬೀದರ್ ತಾಲೂಕಿನ ಗಾದ್ಗಿ ಗ್ರಾಮ ಪಂಚಾಯತ್ ಹಿಂದಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಅನಿಲ್ ಕುಮಾರ್ ಅವರು ಪಂಚಾಯತ್ನಲ್ಲಿ POS ಮಷಿನ್ನಲ್ಲಿ ವಸೂಲಿಯಾದ ಒಟ್ಟು ಅನುದಾನವನ್ನು ಪಂಚಾಯಿತಿ ಖಾತೆಗೆ ಜಮಾ ಮಾಡದೇ ಇರುವುದು ಮತ್ತು 2021ರಿಂದ 24ನೇ ಸಾಲಿನ 15ನೇ ಹಣಕಾಸು ಯೋಜನೆಯಡಿ ಆನ್ಲೈನ್ ವರದಿಯಂತೆ ಸುಮಾರು 24 ಲಕ್ಷ ರೂಪಾಯಿಗಳ ವ್ಯವಹಾರ ಹಾಗೂ ನಮೂನೆ 9 ಮತ್ತು 11A ಸುಮಾರು 1364 ಖಾತೆಗಳಿಗೂ ಹಾಗೂ
216 11B ಡಿಜಿಟಲ್ ಖಾತೆಗಳು ವಿತರಿಸಿ ಅದರಲ್ಲೂ 7,49,400 ರೂಪಾಯಿಗಳು ಜಮಾ ಮಾಡದೆ ಅವ್ಯವಹಾರ ಮಾಡಿರುವುದು ತನಿಖೆಯಾಗಿ ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸದರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಅನಿಲ್ ಕುಮಾರ್ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಬೀದರ್ ಅವರಿಗೆ ದಿನಾಂಕ 12/7/2024 ಸೂಚಿಸಿರುತ್ತಾರೆ. ಅದರಂತೆ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಸಂಘಟನೆಯ ವತಿಯಿಂದ ಹಲವಾರು ಬಾರಿ ಸದರಿ ಭ್ರಷ್ಟ ಅನಿಲ್ ಕುಮಾರ್ ಅವರ ಮೇಲೆ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದ್ದರೂ ಕೂಡ ಇಲ್ಲಿಯವರೆಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಬೀದರ್ ಅವರು ಭ್ರಷ್ಟಾಚಾರ ಆರೋಪ ಹೊತ್ತಿರುವ ಅನಿಲ್ ಕುಮಾರ್ ಅವರ ಪರವಾಗಿ ಕೆಲಸ ಮಾಡುತ್ತಾ ತಮ್ಮ ಕರ್ತವ್ಯದಲ್ಲಿ ಲೋಪವೆಸಗುತ್ತಿದ್ದಾರೆ. ಇಂತಹ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಕೂಡಲೇ ಬೀದರ್ ಜಿಲ್ಲೆಯಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಸದರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕೆಂದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಸಂಘಟನೆಯ ವತಿಯಿಂದ ಇಂದು ಧರಣಿ ಮುಖಾಂತರ ಬೆಂಗಳೂರು ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆಯ ಸಂಸ್ಥಾಪಕರಾದ ಸ್ವಾಮಿದಾಸ್ ಕೆಂಪೇನೂರ್, ಸಂಸ್ಥಾಪಕ ಕಾರ್ಯಾಧ್ಯಕ್ಷರಾದ ತುಕಾರಾಮ್ ರಾಗಾಪುರೆ, ಸಂಸ್ಥಾಪಕ ಉಪಾಧ್ಯಕ್ಷರಾದ ಸಂಗಮೇಶ್ ಎಣ್ಗೂರ್ ಹಾಗೂ ಸುರೇಶ್ ಎನ್ ದೊಡ್ಡಿ, ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಜೇಮ್ಸ್, ಕಮಲ್ ಹಾಸನ್ ಬಾವಿದೊಡ್ಡಿ, ಮೊಹಮ್ಮದ್ ಸಿರಾಜುದ್ದೀನ್, ಶಿವರಾಜ್ ನೆಲ್ವಾಳ್ಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೀದರ್ ತಾಲೂಕು ಹಮಿಲ್ಪುರ ಗ್ರಾಮದಲ್ಲಿರ್ತಕ್ಕಂಥ ಸರ್ವೆ ನಂಬರ್ 95-96 ಸರ್ಕಾರಿ ಭೂಮಿ ಉಳಿಸ್ಬೇಕಂತಕ್ಕಂಥ ಆಂದೋಲನ ನಾವು ಸುಮಾರು 15 ದಿವಸ ಹಿಡ್ಕೊಂಡು ನಾವು ಸ್ಟಾರ್ಟ್ ಮಾಡೀವಿ. ಇವತ್ತು ಒಂದು ಧರಣಿ ಸತ್ಯಾಗ್ರಹದ ಮೂಲಕ ಬೀದರ್ ತಹಸೀಲ್ದಾರ್ ಸರ್ಕಾರಿ ಭೂಮಿ ಉಳಿಸ್ಲಾಕ ವಿಫಲರಾಗಿದ್ದಾರೆ. ಅವ್ರಿಗೆ ಬೀದರ್ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕಂತಕ್ಕಂಥ ಒಂದು ಸ್ಲೋಗನ್ ಹಾಕ್ಕೊಂಡು ನಾವು ಇವತ್ತು ಕುಂತೀವಿ. ಅದೇ ರೀತಿಯಿಂದ ನಮ್ಮ ಬೀದರ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನು PDOಗಳು ಭ್ರಷ್ಟಾಚಾರ ಮಾಡಿದ್ರು ಕೂಡ ಅವ್ರನ್ನ ಸಹಕರಿಸಿ ಮಾಡ್ಕೊಂಡು ಅವ್ರಿಗೆ ಬಚಾವ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬೀದರ್ ತಾಲೂಕಾದ್ಯಂತ PDOಗಳ ಒಂದು ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಆದರೂ ಕೂಡ ನಮ್ಮ ತಾಲೂಕು ಪಂಚಾಯತ್ ಅವರು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸ್ಪಷ್ಟವಾಗಿ ನಿರ್ದೇಶನದ ಜಿಲ್ಲಾ ಪಂಚಾಯತ್ CO ಅವ್ರದ್ದು ಇಂಥ ಕಳ್ಳರ ಮೇಲೆಲ್ಲ ಮೊಕದ್ದಮೆ ಹಾಕ್ರಿ, ಯಾರ್ಯಾರು ಭ್ರಷ್ಟಾಚಾರ ಮಾಡಿದಾರ ತಾಲೂಕು ಪಂಚಾಯತ್ನಲ್ಲಿ ಇರ್ತಕ್ಕಂಥ EO ಅವರು ಅವ್ರ ಮೇಲೆ ಕ್ರಮ ತಗೋಬೇಕು. ಪಂಚಾಯತಿ ಅನುದಾನ ಏನು ಬರ್ತಾ ಇದೆ 15ನೇ ಹಣಕಾಸು SCP TSP ಯೋಜನೆ ಮತ್ತು ಟ್ಯಾಕ್ಸ್ ಏನು ಸಾರ್ವಜನಿಕ ತೆರಿಗೆಯನ್ನು ಕಟ್ತಾ ಇದ್ದಾರೆ, ಅಂಥವೆಲ್ಲ ಕೂಡ ಲೂಟಿ ಮಾಡಿದ್ದಾರೆ ಇವರು. ಇಂಥವ್ರ ಮೇಲೆ ಮೊಕದ್ದಮೆ ಹಾಕಬೇಕಂತ ಜಿಲ್ಲಾ ಪಂಚಾಯತ್ CO ಅವರು ಇವರಿಗೆ ನೋಟಿಸ್ ಮಾಡಿದ್ದಾರೆ. ಇಲ್ಲಿವರೆಗಾದ್ರೂ ಸುಮಾರು 1 ವರ್ಷ ಮುಗೀತು, ಆದರೂ ಕೂಡ ಅವ್ರ ಮೇಲೆ FIR ಮಾಡಿಲ್ಲ. ಈ ವಿಚಾರ ಇಟ್ಕೊಂಡು ಇವತ್ತು ನಾವು ಒಂದು ದಿನ ಧರಣಿ ಹಾಕ್ಕೊಂಡಿವಿ. ಈ ತಾಲೂಕು ಪಂಚಾಯತ್ EO ಮತ್ತು ಬೀದರ್ ತಹಸೀಲ್ದಾರ್ ಇವರು ಇಬ್ಬರಿಗೂ ಕೂಡ ಸರ್ಕಾರ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕು. ಯಾಕಂದ್ರೆ ನಾಡು ನುಡಿ ನೆಲ ಜಲ ನಾಡಿನ ಸಂಪತ್ತು ಉಳಿಸಿ ಬೆಳೆಸೋದ್ರಲ್ಲಿ ಇವರು ವಿಫಲರಾಗಿದ್ದಾರೆ. ಭ್ರಷ್ಟಾಚಾರಿಗಳಿಗೆ ಸಹಕಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಭೂ ಮಾಫಿಯಾದವರಿಗೆ ಸಹಕಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ರಾಜಾರೋಷಿತವಾಗಿ ಜಾನಿ ಪಟೇಲ್ ಅವರು ಗಾದಗಿನಲ್ಲಿ 95-96 ಸರ್ವೆ ನಂಬರ್ ಸುಮಾರು 3 ಎಕರೆ ಜಮೀನನ್ನು ರೋಡಿಗೆ ಕೋಟ್ಯಾಂತರ ರೂಪಾಯಿ ಜಮೀನು ಇವತ್ತು ಕಬ್ಜೆ ಮಾಡ್ಕೊಂಡು ಕುಂತಿದ್ದಾರೆ. 10 ಸರ್ತಿ ಮನವಿ ಪತ್ರ ಕೊಟ್ಟರು ಕೂಡ ಅದ್ರ ಬಗ್ಗೆ ಕ್ರಮ ತಗೋತಾ ಇಲ್ಲ. ಅಲ್ಲಿ ಟೀನ್ ಶೆಡ್ ಹಾಕೊಂಡು ರಾಜಾರೋಷಿತವಾಗಿ ಕುಂತಿದ್ದಾರೆ. ಸುಮ್ಮನೆ ಬಂದು ನಾಮಕೆ ವಾಸ್ತೆ ಬಂದು ನಿಮ್ಗೆ ನೋಟಿಸ್ ಕೊಡ್ತೀವಿ, ನಿಮ್ಮ ದಾಖಲಾತಿಗಳು ತರ್ರಿ. ಸರ್ಕಾರಿ ಭೂಮಿಗೆ ಎಲ್ಲಿಂದ ದಾಖಲಾತಿ ಇರ್ತಾವೆ ತಹಸೀಲ್ದಾರಿಗೆ ನಾವು ಕೇಳೋಕೆ ಇಚ್ಛಪಡ್ತೀವಿ. ಸರ್ಕಾರಿ ಭೂಮಿದಲ್ಲಿ ದಾಖಲಾತಿ ಕೊಡ್ರಿ ಅಂತಂದ್ರೆ ಏನು ಕೆಲಸ ಮಾಡ್ತಾ ಇದ್ದೀರಿ ನೀವು? ಸರ್ಕಾರ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಜಾನಿ ಪಟೇಲ್ ಅಂತ ಭೂ ಕಳ್ಳರ ಕೆಲಸ ಮಾಡ್ತಾ ಇದ್ದೀರಾ ಅಂತಕ್ಕಂಥ ನಾವು ಇವತ್ತು ನಮಗೆ ಎಲ್ಲರಿಗೂ ಕೂಡ ಸಂಶಯ ಉಂಟದ. ಅದಕ್ಕೆ ಆಡಳಿತಕ್ಕೆ ಮತ್ತು ಸರ್ಕಾರ ಮತ್ತು ಜನಪ್ರತಿನಿಧಿ ಕೇಳೋಕೆ ಇಚ್ಛಪಡ್ತೀವಿ. ಇಂಥ ತಹಸೀಲ್ದಾರ್ಗಳಿಗೆ ಇಲ್ಲಿ ಇಟ್ಟರೆ ಅಂದ್ರೆ ಸರ್ಕಾರಿ ಜಮೀನೆಲ್ಲ ಕಳ್ಳರ ಪಾಲಾಗ್ತದ, ಬಡವರಿಗೆಲ್ಲ ಚಂಬು ಸಿಗ್ತದೆ ಅಂತಕ್ಕಂಥ ಮಾತನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ದಯವಿಟ್ಟು ಏನಾದ್ರು ತಹಸೀಲ್ದಾರ್ ಬೀದರ್ ತಹಸೀಲ್ದಾರ್ಗೆ ಇಲ್ಲಿಂದ ಎತ್ತಂಗಡಿ ಮಾಡಬೇಕು ಮತ್ತು ಬೀದರ್ EO ಅವರಿಗೆ ಇಲ್ಲಿಂದ ಎತ್ತಂಗಡಿ ಮಾಡಿ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕಂತ ನಮ್ದು ಆಗ್ರಹ ಅದ ಸರ್. 2021, 22, 23, 4-5 साल से हम कंटिन्यू DC साहब को, AC साहब को, तहसीलदार साहब को कंटिन्यू ये ज़मीन के बारे में हम इंटीमेशन देते जा रहे हैं, कंप्लेंट देते जा रहे हैं, फिर लोग कुछ कर रहे नहीं आके. इसके लिए हम गया धरनी सत्याग्रह इधर बैठी और उधर जानी पटेल बोल के है लैंड ग्राबर, उन्होंने आगे 4-5 एकड़ पूरा लेवट डाल के है अंदर और 1 एकड़ का कंपाउंड वाल मारे, शेड डाल के कॉम्प्लेक्स बना रही हैं. पूरा आके तहसीलदार साहब आके देखे करे, परसों सील मारने के लिए आए. फिर 1 दिन का टाइम दिया उनको, 1 दिन का टाइम दे के फिर उसके बाद में तुम्हारा डॉक्यूमेंट्स क्या है लो बोल के बोले. और सरकारी ज़मीन का क्या डॉक्यूमेंट्स रहता है उनके पास में, क्या डॉक्यूमेंट्स पूछ रहे बोल के हम उनको
यही पूछना चाह रहे हैं कि फिर आए ना, एक दिन का टाइम देके फिर क्या हुआ क्या नहीं उसके बारे में हमारे को थोड़ा डाउट है। इसके लिए हम तहसीलदार साहब को यहाँ से निकालो बोल के इधर बैठे। और इसके अंदर हमारे जो अनिल कुमार पीडीओ है, ये पूरा 100% खाते रिलीज़ करें। उधर पूरा जंगल है और उसका कुछ सीए साइड नहीं है, कुछ भी नहीं है। पूरा प्लाट डाल के गवर्नमेंट लैंड भी बेच के खा जा रहे हैं उन्होंने, उनका लैंड भी बेच के खा जा रहे हैं। ना कुछ डेवलपमेंट है ना कुछ भी नहीं। वो जंगल जाके फिर लेवड़ जाके फिर जंगल हो गया। वो जो प्लाट लिए वाले हैं उन्होंने भी परेशान है। उधर चलने फिरने को रास्ता नहीं है। हमारा जो गवर्नमेंट रोड था, गाँव का मेन रोड, 50 साल का रोड भी बन कर था उसके अंदर। और उसमें कंपाउंड भी 1 एकड़ में कंपाउंड भी मार को रखे। आड़ा तिड़ा पूरा जंगल राज चल रहा है। उसके लिए तहसीलदार साहब को हम एसी साहब के लिए डीसी साहब का से इधर बैठ के थोड़ा रिक्वेस्ट कर रहे हैं, इधर से तहसीलदार साहब को निकालो और ये हमारा मांग पूरी करो बोली। ಜಿಲ್ಲೆಯಲ್ಲಿ ಅಕ್ರಮ ಅಬಕಾರಿ ಚಟುವಟಿಕೆಗಳನ್ನು ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಎಲ್ಲ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಇನ್ನಷ್ಟು ಕಾರ್ಯಕ್ಷಮತೆ ವಹಿಸಿ ಹೆಚ್ಚಿನ ಗುಣಮಟ್ಟದ ಪ್ರಕರಣಗಳನ್ನು ದಾಖಲಿಸುವಂತೆ ಅಬಕಾರಿ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ನಿರ್ದೇಶನ ನೀಡಿದ್ದರು. ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕಳ್ಭಟ್ಟಿ, ಸಾರಾಯಿ, ಸೇಂದಿ, ಅಕ್ರಮ ಮದ್ಯ ಮತ್ತು ಮಾದಕ ವಸ್ತುಗಳ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದ ಸ್ಥಾಯಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದರು. ಜಿಲ್ಲೆಯಲ್ಲಿ ರೂಢಿಗತ ಆರೋಪಿಗಳ ವಿರುದ್ಧ ಭಾರತೀಯ ನಾಗರಿಕ ನ್ಯಾಯ ಸಂಹಿತೆ ಕಲಂ 129ರಂತೆ ಕ್ರಮ ವಹಿಸಲು ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಸಹಕಾರ ನೀಡಲು ಜಿಲ್ಲೆಯ ಎಲ್ಲ ತಹಶೀಲ್ದಾರರುಗಳಿಗೆ ಸೂಚಿಸಿದರು. ಪೊಲೀಸ್ ಅಧಿಕಾರಿಗಳು ಕಳ್ಭಟ್ಟಿ ಮತ್ತು ಸೇಂದಿ ದಾಸ್ತಾನು ಬಗ್ಗೆ ಮೊಕದ್ದಮೆಗಳನ್ನು ದಾಖಲಿಸುವಾಗ ಅಬಕಾರಿ ಕಾಯ್ದೆಯೊಂದಿಗೆ ಭಾರತೀಯ ನಾಗರಿಕ ನ್ಯಾಯ ಸಂಹಿತೆ ಕಲಂ 123ರಡಿಯೂ ಪ್ರಕರಣ ದಾಖಲಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ತಹಶೀಲ್ದಾರ್ಗಳು ಕಳ್ಭಟ್ಟಿ, ಸೇಂದಿ ಮತ್ತು ಅಕ್ರಮ ಮದ್ಯ ಮತ್ತು ಮಾದಕ ವಸ್ತುಗಳ ನಿರ್ಮೂಲನೆ ಬಗ್ಗೆ ತಾಲೂಕು ಮಟ್ಟದ ಸ್ಥಾಯಿ ಸಮಿತಿಯ ಸದಸ್ಯರುಗಳ ಸಭೆಯನ್ನು ಪ್ರತಿ ತಿಂಗಳು ನಡೆಸಿ ವಿವಿಧ ಇಲಾಖೆಗಳ ಸಾಧನೆಗಳ ಬಗ್ಗೆ ಪರಾಮರ್ಶಿಸಿ ಮಾಸಿಕ ವರದಿಯನ್ನು ಸಲ್ಲಿಸಲು ಜಿಲ್ಲೆಯ ಎಲ್ಲ ತಹಸೀಲ್ದಾರರುಗಳಿಗೆ ಸೂಚಿಸಿದ್ದರು. ಹಾಗೂ ಅಬಕಾರಿ ಪ್ರಕರಣಗಳಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳಲಾದ ವಾಹನಗಳನ್ನು ಇತರರಿಗೆ ಪರಭಾರೆ ಮಾಡದಂತೆ ಆರ್ಟಿಒ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಅಬಕಾರಿ ಮತ್ತು ಪೊಲೀಸ್ ಅಧಿಕಾರಿಗಳು ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಪ್ರಕರಣಗಳನ್ನು ದಾಖಲಿಸಿ ಕಳ್ಭಟ್ಟಿ, ಸೇಂದಿ, ನಕಲಿ ಮದ್ಯ ಮತ್ತು ಮಾದಕ ವಸ್ತುಗಳ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಹೆಚ್ಚಿನ ಶ್ರಮ ವಹಿಸುವುದಾಗಿ ಜಿಲ್ಲಾಧಿಕಾರಿಗಳಿಗೆ ಆಶ್ವಾಸನೆ ನೀಡಿದ್ದರು. ಈ ಸಭೆಯಲ್ಲಿ ಅಬಕಾರಿ, ಪೊಲೀಸ್, ಕಂದಾಯ, ಶಿಕ್ಷಣ, ಆಹಾರ ಸುರಕ್ಷಾ ಮತ್ತು ಔಷಧ ಆಡಳಿತ, ಅರಣ್ಯ ಇಲಾಖೆಗಳ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೀದರ್ನ ನಾಗಸೇನ ನಗರದ ನಾಗಸೇನ ಬುದ್ಧ ವಿಹಾರದಲ್ಲಿ ಬುದ್ಧ ಪೂರ್ಣಿಮೆಯ ಆಚರಣೆಯನ್ನು ನಾಗನಾಥ್ ನಿಡೋದಕರ್ ನೇತೃತ್ವದಲ್ಲಿ ಆಚರಣೆ ಮಾಡಲಾಯಿತು. ಬುದ್ಧ ಪೂರ್ಣಿಮೆಯ ಹಿನ್ನೆಲೆ ಹೊಸ ಪುತ್ಥಳಿ ಅನಾವರಣ ಮಾಡಲಾಯಿತು ಹಾಗೂ ಪ್ರಾರ್ಥನೆ ಸಲ್ಲಿಸಲಾಯಿತು. ಜೊತೆಗೆ ಬಂದ ಭಕ್ತರಿಗೆ ಹಣ್ಣು ವಿತರಣೆ ಮಾಡಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ನಾಗನಾಥ್ ನಿಡೋದಕರ್ ಅವರು ಬುದ್ಧನೆಂದರೆ ಬೆಳಕು, ಬುದ್ಧನೆಂದರೆ ಭರವಸೆ, ಬದುಕುವ ರೀತಿ, ಜೀವನ ಮೌಲ್ಯಗಳನ್ನು ತಿಳಿಸಿದರು. ಗೌತಮ್ ಬುದ್ಧರ ಸಂದೇಶ ನಮ್ಮನ್ನ ಸನ್ಮಾರ್ಗದತ್ತ ಸಾಗುವಂತೆ ಪ್ರೇರಣೆ ನೀಡುತ್ತದೆ ಎಂದರು. ಧರ್ಮ ಮತ್ತು ಭಗವಾನ್ ಗೌತಮ್ ಬುದ್ಧರ ಬಗ್ಗೆ ಮುಖ್ಯ ಉಪನ್ಯಾಸಕರಾದ ಸಾಗರ್ ದಾಂಡೇಕರ್ ಉಪನ್ಯಾಸ ನೀಡಿದ್ದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಹಿರಿಯ ಸದಸ್ಯರಾದ ಸಾಗರ್ ಶಂಭು, ಡಾಕ್ಟರ್ ಲೋಕೇಶ್, ಡಾಕ್ಟರ್ ಸುಜಾತಾ ಹೊಸ್ಮನಿ, ಮುಖ್ಯ ಶಿಕ್ಷಕರಾದ ಭಾಗ್ಯರಥಿ, ಮಹೇಶ್ ನಿಡೋದಕರ್, ಸತ್ಯಜಿತ್ ನಿಡೋದಕರ್ ಹಾಗೂ ಓಣಿಯ ಅನೇಕ ಜನ ಉಪಸ್ಥಿತರಿದ್ದರು. ಬೀದರ್ ತಾಲೂಕಿನ ಚಿಮ್ಕೋಡ್ ಗ್ರಾಮದಲ್ಲಿ ಮೇ 18ರಿಂದ ಮೇ 25ರವರೆಗೆ ಶ್ರೀ ಪಾಂಡುರಂಗ ಮಂದಿರದಲ್ಲಿ 12ನೇ ವರ್ಷದ ಅಖಂಡ ಹರಿನಾಮ ಸಪ್ತಾಹ ಹಾಗೂ ಶ್ರೀ ಗ್ರಂಥರಾಜ ಜ್ಞಾನೇಶ್ವರಿ ಪಾರಾಯಣ ಸುಹಾಳ ಕಾರ್ಯಕ್ರಮ ನಡೆಯಲಿದೆ. ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 10 ಗಂಟೆಯವರೆಗೆ ಜ್ಞಾನೇಶ್ವರಿ ಪಾರಾಯಣ, ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಗಾಥಾ ಭಜನೆ, ಸಂಜೆ 4 ಗಂಟೆಯಿಂದ 7 ಗಂಟೆಯವರೆಗೆ ಹರಿಪಾಶ, ರಾತ್ರಿ 9 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಕೀರ್ತನೆ, ರಾತ್ರಿ 11 ಗಂಟೆಯಿಂದ ನಸುಕಿನ ಜಾವ 4 ಗಂಟೆಯವರೆಗೆ ಜಾಗರಣೆ ಭಜನೆ, ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆಯವರೆಗೆ ಕಾಕಡ ಆರತಿ ಕಾರ್ಯಕ್ರಮಗಳು ನಡೆಯಲಿವೆ. ನಿತ್ಯ ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆಯವರೆಗೆ ಅಭಿಷೇಕ ನಡೆಯಲಿದೆ. ಮೇ 24ರಂದು ಮಧ್ಯಾಹ್ನ 1 ಗಂಟೆಯಿಂದ ಮಹಾಪ್ರಸಾದ ಖಾಂಡ್ ಏರ್ಪಡಿಸಲಾಗಿದೆ. ಮೇ 25ರಂದು ಬೆಳಗ್ಗೆ 9 ಗಂಟೆಗೆ ಪಾಂಡುರಂಗ ದೇವಸ್ಥಾನದಿಂದ ನಂದಿ ಬಸವಣ್ಣ ದೇವಸ್ಥಾನ, ಹನುಮಾನ್ ದೇವಸ್ಥಾನದವರೆಗೆ
ದಿಂಡಿ ಮೆರವಣಿಗೆ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಅಧ್ಯಕ್ಷ ಸಂಜೀವ್ ಕುಮಾರ್ ಟೊಳ್ಳೆ, ಕಾರ್ಯದರ್ಶಿ ಮಾರುತಿ ಶಿರ್ಬಾರೆ ಮನವಿ ಮಾಡಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.